ಮುಗಿತು ಸಂಪುಟ ಸರ್ಕಸ್. ಎಲ್ಲರ ಚಿತ್ತ ಹೈಕಮಾಂಡ್ನತ್ತ ಸೋಮವಾರದವರೆಗೂ ಕೂಡ ನೂತನ ಸಚಿವರ ಪ್ರಮಾಣ ವಚನ ಡೌಟ್ ಎನ್ನಲಾಗ್ತಾ ಇದೆ. ಇನ್ನು ಇಬ್ಬರು ಮೂವರ ಹೆಸರು ಫೈನಲ್ ಬಗ್ಗೆ ಗೊಂದಲ ಕೂಡ ಇದೆ. ಸೊ ಮುಗಿತು ಸಂಪುಟ ಸರ್ಕಸ್ನ ಎಲ್ಲ ಸರ್ಕಸ್ ಮುಗಿಸಿದ್ದಾರೆ. ಬಟ್ ಈಗ ಹೈಕಮಾಂಡ್ನತ್ತ ಎಲ್ಲರ ಚಿತ್ತ ಇದೆ. ಸೋಮವಾರದವರೆಗೂ ಕೂಡ ನೂತನ ಸಚಿವರ ಪ್ರಮಾಣ ವಚನ ಡೌಟ್ ಎನ್ನಲಾಗ್ತಾ ಇದೆ. ಇನ್ನು ಇಬ್ಬರು ಜೊತೆಗೆ ಮೂವರ ಹೆಸರು ಕೂಡ ಫೈನಲ್ ಬಗ್ಗೆ ಗೊಂದಲ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಂದ ಮತ್ತೊಮ್ಮೆ ಸಭೆ ಆಗಲಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿವಿ, ಸುರ್ಜೇವಾಲಾ ಪ್ರತ್ಯೇಕವಾಗಿ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಪಟ್ಟಿ ಅಂತಿಮಗೊಳಿಸಿ ರವಾನೆ ಮಾಡಲಿದ್ದಾರೆ ವರಿಷ್ಠರು. ಭಾನುವಾರ ರಾತ್ರಿಯವರೆಗೂ ಕೂಡ ಪಟ್ಟಿ ಅಂತಿಮಗೊಳಿಸಲಿದ್ದಾರೆ ಹೈಕಮಾಂಡ್. ಸೋಮವಾರ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಸಾಧ್ಯತೆ ಇದೆ. ಸೊ ಇನ್ನೂ ಒಂದು ಸ್ವಲ್ಪ ಅಳದು ತೂಗು ನೋಡಬೇಕು. ಅವರು ಒಂದಿಬ್ರು ಮೂರು ಜನದ ಹಾಗೆ ಇಟ್ಕೊಂಡಿದ್ದಾರೆ. ಇವ್ರು ಬೇಕಾ ಬೇಡವಾ, ಇವ್ರು ಓಕೆನಾ ಇಲ್ಲ, ಸೊ ಇವ್ರ ಬದಲು ಇನ್ಯಾರು ತರಬೇಕು, ಇದನ್ನೆಲ್ಲ ಇನ್ನೂ ಕೂಡ ಡಿಸ್ಕಷನ್ ಮಾಡ್ತಿದ್ದಾರೆ. ಅದೇ ಒಂದು ಸ್ವಲ್ಪ ಗೊಂದಲ ಇರೋದು. ಇನ್ನೊಂದಿಬ್ರು ಮೂರು ಜನ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಂದ ಮತ್ತೊಮ್ಮೆ ಸಭೆ ಆಗುತ್ತೆ. ನೋಡಿ ಯಾರ್ಯಾರು ಇರ್ತಾರೆ. ರಾಹುಲ್ ಗಾಂಧಿ, ಕೆಸಿವಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಂದು ಸಲ ಮೀಟಿಂಗ್ ಮಾಡ್ತಾರೆ. ಮತ್ತೊಂದು ಸಲ ಮೀಟಿಂಗ್ ಮಾಡಿಬಿಟ್ಟು ಫೈನಲ್ ಟಚ್ ಕೊಟ್ಬಿಡ್ತಾರೆ. ಈಗೆಲ್ಲ ಕಂಪ್ಲೀಟ್ ಆಗಿ ಆಗಿಬಿಟ್ಟಿದೆ. ಒಂದೆರಡು ಮೂರು ಹೆಸರಷ್ಟೇ, ಇವ್ರು ಬೇಕಾ ಬೇಡವಾ ಅಂತ ಒಂದು ಸ್ವಲ್ಪ ನಿರ್ಣಯ ಮಾಡಬೇಕು. ಇನ್ನೊಂದು ಸಲ ಮೀಟಿಂಗ್ ಮಾಡ್ತಾರೆ. ಸೊ ಇವ್ರು ಕೊಟ್ಬಿಟ್ಟು ಬರಬೇಕು, ಅದೊಂದು ಲಿಸ್ಟನ್ನ ಕೊಟ್ಬಿಟ್ಟು ಬಂದಿದ್ದಾರೆ ರಾಜ್ಯದ ನಾಯಕರು. ಬಟ್ ಅವರಲ್ವಾ ಅಲ್ಲಿ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿರೋದು. ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡಬೇಕು. ಸೊ ಜೊತೆಗೆ ರಾಜ್ಯದ ಬಗ್ಗೆ ಭಾಳಷ್ಟು ಜ್ಞಾನ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಲ್ಲ ನಾಯಕರ ಟಚ್ ಚೆನ್ನಾಗಿದೆ ಅವರಿಗೆ. ಸೊ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಹೋಗ್ತಿದ್ದಾರೆ, ಎಲ್ಲ ಗೊತ್ತಿರುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ಸಭೆ ಮಾಡಿಬಿಟ್ಟು ಆಮೇಲೆ ಫೈನಲ್ ಟಚ್ ಕೊಡ್ತಾರೆ. ಶಾಸಕ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇದೆ. ಜಮೀರ್ ಪರವಾಗಿ ಕೊನೆಗೂ ಕೂಡ ಸಿದ್ದರಾಮಯ್ಯ ಅವರು ಬ್ಯಾಟಿಂಗ್ ಬೀಸಿದ್ದಾರೆ. ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಂದ ವರಿಷ್ಠರ ಮನವೊಲಿಕೆ ಆಗಿದೆಯಂತೆ. ಶರತ್ ಬಚ್ಚೇಗೌಡ ಬಾಲಕೃಷ್ಣ ಪರವಾಗಿ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡಿದ್ದಾರಂತೆ. ಆದ್ರೆ ಶರತ್ ಬಾಲಕೃಷ್ಣ ಇಬ್ಬರ ಹೆಸರು ಕೂಡ ಅಂತಿಮಗೊಳಿಸದೆ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರಂತೆ. ಚೆಲುವರಾಯಸ್ವಾಮಿಗೆ ಕೊನೆ ಕ್ಷಣದಲ್ಲಿ ಜಾಕ್ಪಾಟ್ ಸಾಧ್ಯತೆ ಇದೆ. ಇನ್ನು ಬೆಳಗಾವಿಯ ಸವದಿ, ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್ ಹೆಸರು ಕೂಡ ಪೆಂಡಿಂಗ್ ಇದೆ. ಭವಿಷ್ಯದ ನಾಯಕತ್ವ ದೃಷ್ಟಿಯಿಂದಾಗಿ ಅಳೆದು ತೂಗ್ತಾ ಇದ್ದಾರೆ ಹೈಕಮಾಂಡ್ನ ನಾಯಕರು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಈಗ ಯಾರ್ಯಾರ ಹೆಸರುಗಳು ಅಂಗಳದಲ್ಲಿದೆ, ಯಾರನ್ನ ಪೆಂಡಿಂಗ್ನಲ್ಲಿ ಇಟ್ಟಿದ್ದಾರೆ, ಯಾರೆಲ್ಲ ನಾಯಕರ ಹೆಸರುಗಳು ಕೂಡ ಫೈನಲ್ ಆಗುವಂತಹ ಸಾಧ್ಯತೆಗಳಿದೆ, ಯಾವ ರೀತಿಯಾಗಿ ಅವರ ಲೆಕ್ಕಾಚಾರಗಳು ಆಗ್ತಾ ಇದೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಪ್ರಮುಖವಾಗಿ ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ಸುಮಾರು 1.5 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಪ್ರಸಾದ್ ಅವರು ಚರ್ಚೆಯನ್ನ ಮಾಡಿದ್ರು. ಪ್ರಮುಖವಾಗಿ ಮೂವರು ನಾಯಕರು ಕೂಡ ಪ್ರತ್ಯೇಕವಾದಂತಹ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ತಾವು ಕೊಟ್ಟಂತ ಪಟ್ಟಿಯಲ್ಲಿರ್ತಕ್ಕಂಥ ಅವರಿಗೆ ಯಾಕೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಿವರಣೆಯನ್ನು ಕೂಡ ಕೊಟ್ಟು ಬಂದಿರತಕ್ಕಂಥದ್ದು. ಹಾಗಾಗಿ ಬಹುತೇಕವಾಗಿ ಸಂಪುಟ ವಿಸ್ತರಣೆಗೆ ಮುಹೂರ್ತನೂ ಕೂಡ ಈಗ ಫಿಕ್ಸ್ ಆಗಿರ್ತಕ್ಕಂಥದ್ದು. ಭಾನುವಾರದ ಒಳಗಡೆ ಪಟ್ಟಿ ಅಂತಿಮ ಮಾಡಿ ಹೈಕಮಾಂಡ್ ನಾಯಕರು ರವಾನೆ ಮಾಡಲಿದ್ದಾರೆ. ಸೋಮವಾರವೇ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮನೂ ಕೂಡ ಏರ್ಪಾಡಾಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗಲ್ಲ ಅನ್ನೋ ಒಂದು ವಿಚಾರಗಳು ಕೇಳ್ಪಡ್ತಾ ಇತ್ತು. ಆದ್ರೆ ಈಗ ಹೈಕಮಾಂಡ್ ನಾಯಕರು ಜಮೀರ್ ಅಹಮದ್ಗೆ ಮಣೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇರತಕ್ಕಂಥದ್ದು. ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ದೃಷ್ಟಿಯಿಂದ ಜಮೀರ್ ಅಹಮದ್ ಅವರ ಒಂದು ವರ್ಚಸ್ಸನ್ನ ಪಕ್ಷ ಪಡೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಸಿ ವೇಣುಗೋಪಾಲ್ ಅವರು ಹೈಕಮಾಂಡ್ ನಾಯಕರ ಮನವೊಲಿಕೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಕೊನೆಯ ಕ್ಷಣದಲ್ಲಿ ಜಮೀರ್ ಪರ ಬ್ಯಾಟಿಂಗ್ ಮಾಡಿದ್ರು ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ಮತ್ತು ಕೆಸಿ ವೇಣುಗೋಪಾಲ್ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್ ಹೆಸರು ಈ ಮೂವರಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಮುಂದಿನ ಭವಿಷ್ಯದ ಒಂದು ನಾಯಕತ್ವದ ದೃಷ್ಟಿಯಿಂದ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋ ಕುತೂಹಲನೂ ಕೂಡ ಸದ್ಯಕ್ಕಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾಂನಲ್ಲಿ 3ನೇ ವ್ಯಕ್ತಿಯ ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಬೆಳಗಾಂನಲ್ಲೂ ಕೂಡ ಇನ್ನು ಯಾರಿಗೆ ಕೊಡಬೇಕು ಅನ್ನೋದು ಫೈನಲ್ ಆಗಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರು ಕೂತು ಅದನ್ನ ಫೈನಲ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮತ್ತೆ ಒಕ್ಕಲಿಗ ಕೋಟದಲ್ಲಿ ಬಾಲಕೃಷ್ಣ ಅಥವಾ ಶರತ್ ಬಚ್ಚೇಗೌಡರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಚೆಲುವರಾಯಸ್ವಾಮಿ ಅವರಿಗೆ ಕೊಡಿ ಅನ್ನೋ ಒಂದು ಸಲಹೆಯನ್ನ ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಈ ಮೂವರ ನಾಯಕರಲ್ಲಿ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕಿರ್ತಕ್ಕಂಥದ್ದು. ಹೀಗೆ ಇಬ್ರು ಮೂವರು ಹೆಸರುಗಳಲ್ಲಿ ಗೊಂದಲ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಇನ್ನೂ
ಕೂಡ ಪಟ್ಟಿಯನ್ನ ರವಾನೆ ಮಾಡಲಿಲ್ಲ. ಇನ್ನೆರಡು ದಿನದಲ್ಲಿ ಎಲ್ಲ ಒಂದು ಪರಾಮರ್ಶೆಯನ್ನ ಮಾಡಿ ಪಟ್ಟಿ ಫೈನಲ್ ಮಾಡಿ ಕೆ.ಸಿ. ವೇಣುಗೋಪಾಲ್ ಕೈಲಿ ಕೊಟ್ಟು ಕಳಿಸ್ತಾರೆ ಅನ್ನೋದು ಮಾಹಿತಿಗಳು ಇರ್ತಕ್ಕಂಥದ್ದು. ಹಾಗಾಗಿ ಬಹುತೇಕವಾಗಿ ಸೋಮವಾರವೇ ಸಂಪುಟ ವಿಸ್ತರಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೆಲವು ನಾಯಕರು ಈಗಾಗಲೇ ದೆಹಲಿಯಲ್ಲೇ ಇನ್ನೂ ಕೂಡ ಉಳಿದುಕೊಂಡಿದ್ದಾರೆ. ಅದು ಕೊನೆ ಕ್ಷಣದಲ್ಲಿ ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಖರ್ಗೆ, ಸುರ್ಜೇವಾಲಾ ಹಾಗೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಕೆಲವು ಶಾಸಕರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 2 ತಿಂಗಳ ಬಳಿಕ ಈಗ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡು ಬಂದಿರತಕ್ಕಂಥದ್ದು. ಅಂತಿಮವಾಗಿ ನೆನ್ನೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್ ಈ ಮೂವರು ಕೂಡ ಹೈಕಮಾಂಡ್ ನಾಯಕರ ಜೊತೆ 1.5 ಗಂಟೆಗಳ ಕಾಲ ಚರ್ಚೆ ಮಾಡಿ ವಿವರಣೆಯನ್ನ ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಸೋಮವಾರವೇ ಸಂಪುಟ ವಿಸ್ತರಣೆ ಆಗಲಿದೆ ಅಂತ ಹೇಳ್ಬೋದು. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.